ಅಲ್ಲಿ ದೊಡ್ಡ ಬದಲಾವಣೆ ಯಾಕಂತ ನಿಮ್ಗೆ ಅನಿಸ್ತೈತೆ ಅಂದ್ರೆ ಭಾಳ ಮಂದಿ ನಮ್ಮ ಲೀಡರ್ಸ್ ಪಕ್ಷ ಕಟ್ಟಬೇಕನ್ನುವಂಥ ಸಂಘಟನೆ ಇದೆ. ವಿವಿಧ ಸಮಾಜಗಳು ಎಲ್ಲರೂ ಕೂಡಿ ಕಟ್ಟಬೇಕು ಅನ್ನೋಂಥ ಭಾವನೆಯಲ್ಲಿ ನಿಮಗೇನು ಅನ್ನಿಸ್ತೈತೆ ಅಂದರೆ ಅದನ್ನು ಬೇರೆ ಬೇರೆ ರೀತಿಯಾಗಿ ಮಾಧ್ಯಮಗಳಿಂದ ವರದಿ ಕೆಲವು ಆಗೋದ್ರಿಂದ ತಪ್ಪು ಸಂದೇಶ ಇದೆ. ಒಟ್ಟಿನ ಮೇಲೆ ಸಂಘಟನೆ ಕಡೆ ಗಮನ ಇದೆ ಎಲ್ಲರದು. ಆಮೇಲೆ ಏನೇ ವಿಚಾರ ಯಾವುದೇ ಬದಲಾವಣೆ ಇಂಥವೇನೇ ಮಾತಾಡಿದ್ರೆ ಹೈಕಮಾಂಡ್ ನಮ್ಮ ಎಲ್ಲ ಶಾಸಕರು ಸೂಚನೆ ಕೊಟ್ಟೈತಿ, ನೀವು ಯಾರೂ ಮಾತನಾಡಬಾರ್ದು ಅಂತ. ಅದಕ್ಕೆ ಆ ವಿಷಯ ನಾವು ಯಾರು ಮಾತಾಡಲ್ಲ. ಸಂಘಟನೆ ಬಗ್ಗೆ ಮಾತಾಡ್ತೀವಿ, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀವಿ, KPCC ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ. ಒಳ್ಳೆ ಕೆಲಸ ಮಾಡತ್ತಾರೆ, ಎಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡ್ಕೊತ ಭಾವನೆ ಇದೆ. ಅದು ಏನೋ ವಿಚಾರ ಇದ್ದರೂ ಅದು ಹೈಕಮಾಂಡಿಗೆ ಗೊತ್ತೋತಾ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ನನಗೆ ಕೇಳಿದ್ರೆ ಏನು ಹೇಳ್ಬೇಕು, ನಮ್ಗೆ ಹೈಕಮಾಂಡ್ ಏನು ಹೇಳಾರ, ನೀವು ಮಾತಾಡ್ಬಿಡ್ರಿ ಅಂದಮೇಲೆ ನಾವು ಮಿಕ್ಕಿ ಮಾತಾಡೋಕ್ಕೆ ಬರುತ್ತಾ? ಮಾತಾಡೋಕ್ಕೆ ಬರೋಲ್ಲ. ನಾನು ಅದು ದೊಡ್ಡ ಮಟ್ಟ ಲೀಡರ್ ಅಲ್ಲ. ಈಗ ಚರ್ಚೆ ಆಗ್ತಾ ಇರೋದು KPCC ಅಧ್ಯಕ್ಷರ ಮೇಲೆ ಯಾರು ಟವಲ್ ಹಾಕಿದ್ರು, ಚೇರ್ ಮೇಲೆ CM ಚೇರ್ ಮೇಲೆ ಯಾರು ಟವಲ್ ಹಾಕಿದ್ರು ಎಲ್ಲ ಇದು ಏನೇ ಇದ್ರು ನಮ್ಮಲ್ಲಿ ಹೈಕಮಾಂಡ ಮಾತಾಡ್ಬೇಕು ಹೊರತಾ ನಾವು ಯಾರು ಮಾತಾಡೋಂಗಿಲ್ಲಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಆದೇಶ ಆದಮೇಲೆ ಯಾರು ಮಾತಾಡ್ತಾರ? ಅಲ್ಲ, ನಾವು ಪಕ್ಷದ ಶಿಸ್ತು ಏನಿದ್ದಲ್ಲ ಆ ರೀತಿಯಾಗಿ ಪಕ್ಷದ ಹೈಕಮಾಂಡ್ ಏನು ಹೇಳೈತಿ ಹಂಗೆ ನಡ್ಕೊಳತ್ತೀವಿ. ಜಾರಕಿಹೊಳಿ ಅವರು ಇವತ್ತು ಇನ್ನೊಂದು ಮಾತು, ಸಿದ್ದರಾಮಯ್ಯನವರು ನಮ್ಗೆ ಬೇಕು, ಅವ್ರು ರಾಜಕೀಯ ನಿವೃತ್ತಿ ಆದರೂ ಪಕ್ಷದ ಜೊತೆಗೆ ಅವ್ರು ಇರಲೇಬೇಕು. 2028 ಚುನಾವಣೆ ಅವ್ರ ನೇತೃತ್ವದಾಗ ನಾವು ಮಾಡ್ತೀವಿ. ಅಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲರೂ ರಾಜಕೀಯ ಬಿಡ್ತೀವಿ ಅಂತ ಯಾರನ್ನೂ ಇಲ್ಲ. ಎಲ್ಲಿ ಹೇಳ್ಯಾರ? ಯಾವುದೂ ಹೇಳಿಲ್ಲ. ಏನಾಗೈತಿ, ಒಂದು ಒಳ್ಳೆಯ ಸರ್ಕಾರ ನಡೆದಾಗ ಸಣ್ಣ ಪುಟ್ಟ ಗೊಂದಲ ಪ್ರಜಾಪ್ರಭುತ್ವದಾಗ ಸಹಜಿಕ ಒಂದು ಪಕ್ಷದಲ್ಲಿ ಅಂಥವು ನಡೆದಿರ್ಬೋದು ಹೊತ್ತಾಗಿ. ಅಥವಾ ಅದು ಹಂಗಾತು ಇದು ಹಿಂಗಾತಲ್ಲ, ಸರ್ಕಾರ ಗಟ್ಟಿರ್ತೈತಿ. ಈಗೂ ನಾವು ಇರ್ತೀವಿ, ಮುಂದೂ ನಾವು ಬರ್ತೀವಿ. ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಲ್ಲ, ಎಲ್ಲರೂ ಅನಿವಾರ್ಯ. ಸಿದ್ದರಾಮಯ್ಯ ಸಾಹೇಬರು ಬೇಕು, DK ಶಿವಕುಮಾರ್ ಸಾಹೇಬರು ಬೇಕು, ಜಾರಕಿಹೊಳಿ ಸಾಹೇಬರು ಬೇಕು, ರಾಜನೂ ಬೇಕು, ಆಮೇಲೆ ಎಲ್ಲ ಮುಖಂಡರು ಬೇಕು ಅಂದಾಗ ಪಾರ್ಟಿ. ಅಲ್ಲಿ ಏನೇ ತೀರ್ಮಾನ ಮಾಡಿದ್ರು ಹೈಕಮಾಂಡ್ ಮಾಡಿದ್ರೆ ನಮ್ಮ ಕೈಗೆ ಎಲ್ಲಿದೆ ಅಧಿಕಾರ? ಈಗ ನಾವು ನಿಮ್ಮ ವೈಯಕ್ತಿಕ ಕೋನ್ ರೆಡ್ಡಿ ಅವರ ವೈಯಕ್ತಿಕ ಅಭಿಪ್ರಾಯ, ಸಿದ್ದರಾಮಯ್ಯನವರು 5 ವರ್ಷ ಇರಬೇಕೋ ಬೇಡವೋ? ಅಲ್ಲ, ನಾವು ಸರ್ಕಾರ ಇರಬೇಕಾದ್ರೆ ಸಿದ್ದರಾಮಯ್ಯ ಇದ್ದೇ ಇರ್ತಾರಲ್ಲ. ಈಗ ಈ DK ಶಿವಕುಮಾರ್ ಸಾಹೇಬ್ರು ಪಕ್ಷ ಕಟ್ಕೊಂಬಂದಾರ. ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬ್ರು ಮುಂದುವರೆದಾರ. ಒಳ್ಳೆ ಸರ್ಕಾರ ಕೊಡಕತ್ತೀವಿ, 5 ಗ್ಯಾರಂಟಿ ಜಾರಿ ಮಾಡೀವಿ. ಇದಕ್ಕೆ ಇನ್ನು ಹೆಚ್ಚಿಂದ ಏನು ಮಾಡಬೇಕು? ಆಮೇಲೆ ರಾಜ್ಯದ ಅಭಿವೃದ್ಧಿ ಮಾಡಕತ್ತೀವಿ. ಉದಾಹರಣೆ ನನ್ನ ಕ್ಷೇತ್ರಕ್ಕೆ ಬರ್ರಿ, ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಮಾಡಿದಷ್ಟು ಕೆಲಸ ಮಾಡಿದ್ದೀನಿ. ನಮಗೆಲ್ಲರಿಗೆ ಹೆಮ್ಮೆ ಇದೆ ಸರ್ಕಾರ ಬಗ್ಗೆ. ಅದು ಏನೋ ಬದಲಾವಣೆ ಬಗ್ಗೆ ದಯವಿಟ್ಟು ನಾನು ಕೇಳಬೇಡಿ. ಇಲ್ಲ, ಭಾಳ ಪ್ರಮುಖವಾದಂಥ ಪ್ರಶ್ನೆನ ನೀವು ನಾನು ಕೇಳಿದ್ರಿ. ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಮಹದಾಯಿ ನ್ಯಾಯಾಧೀಕರಣ ತೀರ್ಪು ಕೊಟ್ಟ ನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. DPRಗೆ ಅನುಮತಿ ಸಿಕ್ಕಾಗಿದೆ. ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ಮಾಡಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೂಡ ನೀಡಲಾಗಿದೆ. ಈಗ ವನ್ಯಜೀವಿ ಮಂಡಳಿ ಸಭೆಯಲ್ಲಿ 2 ಬಾರಿ ಮುಂದೂಡೈತೆ. ಅದಕ್ಕೆ ನಮ್ಮ ಕೇಂದ್ರ ಸಚಿವರಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಮನವಿ ಮಾಡಿವಿ, ಇಮಿಡಿಯೇಟಾಗಿ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿರಿ ಅಂತೇಳಿ. ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರು. ಏನು ಪತ್ರ ಬರೆದ್ರು? ನೀವು ಅಕಸ್ಮಾತ್ ಬೇಗನೆ ಕೊಡದೇ ಇದ್ದರೆ ಇವತ್ತೇನೋ ನರೇಂದ್ರ ಮೂಲಕ ಹೋಗತಕ್ಕಂಥ ಗೋವಾ ತಮ್ನಾರ್ ಯೋಜನೆ ಏನಿದೆ ಅದನ್ನು ನಾವು ಮರುಪರಿಶೀಲನೆ ಮಾಡಬೇಕಾಗತಿ. ನಾವು ಕೊಟ್ಟಂಥ NOC ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ಅಂದಾಗ ಕೇಂದ್ರ ಸರ್ಕಾರ ವೆರಿ ಸೀರಿಯಸ್ ಇದೆ. ನನ್ನ ಇದ್ರ ಪ್ರಕಾರ ಇದೇ ತಿಂಗಳ ತಪ್ಪಿದ್ರೆ ನೆಕ್ಸ್ಟ್ ಮಂತ್ ಒಳಗಡೆ ಆ ಸಭೆಯಲ್ಲಿ ಅನುಮತಿ ಕೊಡ್ತಾರೆ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳ ಮೂಲಕ ತಿಳ್ಕೊಂಡೀನಿ. 100% ಪರ್ಮಿಷನ್ ಕೊಟ್ಟೈತಿ. ರಾಜ್ಯ ಸರ್ಕಾರ ಟೆಂಡರ್ ಕರ್ತೈತಿ, ಕಾಮಗಾರಿ ಸ್ಟಾರ್ಟ್ ಆಗ್ಬೋದು ಅಂತ ನನಗೆ ವಿಚಾರ. ಇಲ್ಲ, ಕೊಡಲೇಬೇಕು. ಅಲ್ಲಲ್ಲ, ಈಗಾಗಲೇ ಪತ್ರ ಬರೆದ್ಬಿಟ್ಟಿವಿ ರೈಟಿಂಗ್ದಾಗ. ಈಗ ಮುಖ್ಯಮಂತ್ರಿಗಳು ಪತ್ರ ಬರೆದ ಮೇಲೆ ನಾನು ಈ ಭಾಗದ MLA, ನೀವು ನೋಡಿ ಕೇವಲ 2 ವರ್ಷ ನಾನು ಒಬ್ಬ MLA ಆಗಿ ಎಲ್ಲೆಲ್ಲಿ ಪ್ರಸ್ತಾಪ ಮಾಡಬೇಕು, ಯಾವ್ದು ಮಾಡಬೇಕು, ಫಾರೆಸ್ಟ್ ಇಲಾಖೆಗೆ ಏನು ಹೋಗ್ಬೇಕು, ಎನ್ವೈರ್ಮೆಂಟ್ ಏನು ಕ್ಲಿಯರ್ ಮಾಡಬೇಕು, ಎಲ್ಲ ಕಡೆ ಸುತ್ತಾಡಿ ಒಂದು ಹಂತಕ್ಕೆ ತಂದೇನೆ. ನಾ ಕಳೆದ 5 ವರ್ಷ ಇರಲಿಲ್ಲ ಅಧಿಕಾರದಲ್ಲಿ, ಆವಾಗ ಯಾರೂ ಕೇಳಿಲ್ಲ ಅದನ್ನು. ಅದಕ್ಕೆ ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ, ನನ್ನ ಭಾಗಕ್ಕೆ ನಾನು ನವಲಗುಂದ ಮತ್ತು ಹುಬ್ಬಳ್ಳಿಗೆ ಮತ್ತು ಅನಿಗೇರಿ ತಾಲೂಕು, ಅದು ಕೂಡ ನರಗುಂದ, ರೋಣ 13 ತಾಲೂಕಿಗೆ 4 ಜಿಲ್ಲೆಗೆ ಈ ಯೋಜನೆ ಬಗ್ಗೆ ಇಷ್ಟೆಲ್ಲ ಹೋರಾಟ ಮಾಡೀವಿ. ನಾವೊಂದು ಮಾತು ಹೇಳಿದೆ, ನಾ ಅಧಿಕಾರಕ್ಕೆ ಬಂದೇನಿ, ಮಲಪ್ರಭಾ ಮಹದಾಯಿಗೆ ಸೇರೋ ಮಠ ಮಹದಾಯಿ ನೀರು ಕುಡ್ದೋ ಸಾಯವ್ರ ಅಂತೇಳಿವಿ, ಅದನ್ನು ಮಾಡ್ತೀವಿ. ಈಗ ಈ ಮಹದಾಯಿ ವಿಚಾರದಾಗ ಈ ಧಾರವಾಡ ಜಿಲ್ಲೆ ರಾಜಕಾರಣಿಗಳು ಹೆಂಗಂದ್ರೆ BJP ಅವರು ವಿಜಯೋತ್ಸವ ಮಾಡಿದರು, ನೀವು ಸುರ್ಜೇವಾಲ ಅವರು ಬಂದರು 10,000 ಕೋಟಿ ಇಡ್ತೀವಿ ಅಂದರು. ನಿಮ್ಮ ಸರ್ಕಾರ ಬಂದು 2 ವರ್ಷ ಆಯಿತು.
ಅಲ್ಲ ಬರೀ ನಾವು ರೊಕ್ಕ ಇಡೋ ಕೆಲಸ ಮಾಡಿಲ್ಲ ಈಗ ಅದನ್ನು ರೊಕ್ಕ ಅನುದಾನ ಮೀಸಲಿಟ್ಟು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟೇವಿ. ಈ ಮಹದಾಯಿ ಅನ್ನೋದು ಹೆಂಗಾಗ್ಬಿಟ್ಟಂದ್ರೆ ಇಲೆಕ್ಷನ್ ಮುಂದೆ ಓಟ್ ಹಾಕಕ್ಕೆ ಒಂದು ಅಸ್ತ್ರ, ಓಟ್ ತಗೊಳಕ್ಕೆ ಒಂದು ಅಸ್ತ್ರ ಆಗ್ಬಿಟ್ಟೆ. ಅಲ್ಲ ಕೇಳಿ ನೀವು ಭಾಳ ನಮ್ಗಿಂತ ಹೆಚ್ಚು ಅನುಭವ ಇದ್ದಂಥವ್ರು, ಮಾಧ್ಯಮಗಳ ಮೂಲಕ ನೀವೆಲ್ಲ ಈ ವಿಚಾರಗಳಿಗೆ ನಮಗೂ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥವ್ರು. ನನಗಿರ್ತಕ್ಕಂಥ ಅಭಿಪ್ರಾಯ ಈ ಯೋಜನೆ ಜಾರಿ ಆಗಬೇಕು. ಈ ಯೋಜನೆ ಜಾರಿ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿ ಯಾರ ಕೈಯಾಗಿದೆ? ಫಾರೆಸ್ಟ್ ಮಿನಿಸ್ಟರ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡ್ಬೇಕಂದ್ರೆ ಯಾರು ಮಾಡಬೇಕು? ಅದಕ್ಕೆ ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ ಟೀಕೆ ಮಾಡ್ಬೇಕಂತಿಲ್ಲ, ಅವ್ರಿಗೆ ಒತ್ತಾಯ ಮಾಡೀವಿ, ಅವ್ರು ಮಾಡಿಸ್ತಾರೆ ಅನ್ನೋಂಥ ವಿಶ್ವಾಸ ಐತೆ ಅಂತೇಳೀನಿ. ಮೊನ್ನೆ ಹೋಗಿ ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಸಂಬಂಧಪಟ್ಟಂಥ ಸಚಿವರಿಗೂ ಭೇಟಿಯಾದರು, ಜೋಶಿ ಸಾರ್ಗೂ ಭೇಟಿಯಾಗಾರ, ರಾಜ್ಯ ಸರ್ಕಾರದ ಮನವಿ ಮಾಡೇವಿ ಮತ್ತು ಒತ್ತಡ ಮಾಡೇವಿ, ಮತ್ತು ಸರ್ವಪಕ್ಷದ ಸಭೆ ಕರಿಬೇಕು ಅಂತ ಹೇಳಿದೆ. ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಬೆಳಗಾಂದಾಗ. ಮುಂದಿನ ವಿಧಾನಸಭಾ ಚುನಾವಣೆ ಒಳಗೆ ಸಿಹಿ ಸುದ್ದಿ ಸಿಗ್ಬೋದಾ ನಮ್ಗೆ? ಮುಂದೆ ಅಲ್ಲಿ ಅಷ್ಟೇ ಲೇಟ್ ಮಾಡ್ತೀರಿ, ಅಷ್ಟೊಳಗೆ ಚಲೋ ಆಗ್ಬೇಕಿದು. ನನ್ನ ಗುರಿ ಈ ವರ್ಷ ಸ್ಟಾರ್ಟ್ ಆಗ್ಬೇಕು, ಅಷ್ಟೊಳಗೆ ಉದ್ಘಾಟನೆ ರೆಡಿ ಆಗ್ಬೇಕು. ಅದು ಆ ಕಾಮಗಾರಿ ಆ ಟಾರ್ಗೆಟ್ ಇಟ್ಕೊಂಡಿ ನಾವಂತೂ. ಥ್ಯಾಂಕ್ ಯು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.